ಶಂಕರ ಭಾರತಿ ಹಿರಿಯ ಪ್ರಾಥಮಿಕ ಶಾಲೆ ನಾಲತ್ವಾಡದ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ 7ನೇ ವರ್ಗದ ವಿದ್ಯಾರ್ಥಿಗಳ ಶುಭ ಹಾರೈಕೆ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಕೊಡೆಕಲ್ಲದ ಪರಮ ಪೂಜ್ಯರ ಪಾದಗಳಿಗೆ ಹಣಮಣೆದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಿಡಗುಂದಿ ತಾಲೂಕಿನ ಯಾವತ್ತು ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳು ಆಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಎಡಿ ಅಮರಾವತಿ ಸರ್ ಅವರ ಜೊತೆಗೆ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಯಾವತ್ತು ಈ ಕ್ಲಸ್ಟರ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂತಹ ಬಸವರಾಜ್ ಅವರೇ, ಎಲ್ಲದಕ್ಕೂ ಮಿಗಿಲಾಗಿ ಈ ದೇಶವನ್ನು ಕಾಯ್ದು ನಮ್ಮೆಲ್ಲರನ್ನ ಅತ್ಯಂತ ಸುರಕ್ಷಿತವಾಗಿ ಇಟ್ಟಿರ್ತಕ್ಕಂತಹ ಯಾವತ್ತು ರಕ್ಷಣಾ ಇಲಾಖೆಯ ಸಹೋದರಿಯರಿವರಿಗೆ, ತಮ್ಮೆಲ್ಲರಿಗೆ, ಮಾಧ್ಯಮ ಸ್ನೇಹಿತರಿಗೆ, ಮುದ್ದು ವಿದ್ಯಾರ್ಥಿನಿಯರಿಗೆ ಶರಣುಗಳನ್ನು ಸಮರ್ಪಿಸುತ್ತಾ, ನಾನು ಬಹಳಷ್ಟು ಹೊತ್ತು ಮಾತಾಡೋದಿಲ್ಲ. ನನಗೆಲ್ಲ ಗೊತ್ತು, ನೀವೆಲ್ಲ ಮಕ್ಕಳ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳಿಗಾಗಿ ಕಾಯ್ತಾ ಇದ್ದೀರಿ ಅಂತ. ಆದರೆ 2 ನಿಮಿಷದಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ತಾವೆಲ್ಲ ಪಾಲಕರು ಇವತ್ತು ನಮ್ಮ ಮಕ್ಕಳನ್ನು ಯಾವ ರೀತಿಯಾಗಿ ಬೆಳೆಸಬೇಕು ಅನ್ನೋದರ ಕುರಿತಾಗಿ ಟಿ ವಿ ಧಾರಾವಾಹಿಗಳಲ್ಲಿ ಒಳ್ಳೆಯ ಪಾತ್ರ ಬಂತು ಅಂತಂದರೆ ನನ್ನ ಮಗ ಹಾಗಾಗಬೇಕು, ನನ್ನ ಮಗಳು ಹೀಗಾಗಬೇಕು ಅಂತ ಹೇಳಿ, ಮತ್ತೊಂದು ಕ್ಷಣ ರಿಯಾಲಿಟಿ ಶೋದಲ್ಲಿ ಬರ್ತಕ್ಕಂತಹ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನನ್ನ ಮಗನೂ ಕೂಡ ಆ ರೀತಿಯಾಗಿ ಇರಬೇಕಾಗಿತ್ತು, ನನ್ನ ಮಗಳು ಕೂಡ ಅದರಲ್ಲಿ ಬರಬೇಕಾಗಿತ್ತು ಅಂತ ಹೇಳಿ ನಾವೆಲ್ಲರೂ ಕೂಡ ಕನಸನ್ನು ಕಾಣ್ತೇವೆ. ನನ್ನ ಮಗನೂ ಕೂಡ ಹಾಗೆ ಆಗಬೇಕು ಅಂತ ನಾವು ಬಯಸ್ತೇವೆ. ಅದ್ರ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಬಂದಂಥ ಸಂದರ್ಭದಲ್ಲಿ ನನ್ನ ಮಗ ಹಾಗಾಗಬೇಕು, ನನ್ನ ಮಗ ಹೀಗಾಗಬೇಕು, ನನ್ನ ಮಗ ಡಾಕ್ಟ್ರ್ ಆಗಬೇಕು, ನನ್ನ ಮಗ ಇಂಜಿನಿಯರ್ ಆಗಬೇಕು ಅಂತ ಹೇಳಿ ನಾನು ಆಗದೇ ಇರ್ತಕ್ಕಂಥದ್ದನ್ನು ನನ್ನ ಮಕ್ಕಳಿಂದ ಆಗಿಸ್ಬೇಕು ಅಂತ ಹೇಳಿ ನೀವೇನು ಕತ್ಕೋತಿದ್ರಿ. ನಿಜಕ್ಕೂ ನಮ್ಮ ಮಕ್ಕಳ ಪೊಟೆನ್ಷಿಯಾಲಿಟಿ ಏನಿದೆ ಅನ್ನೋದನ್ನು ನಾವೆಲ್ಲರೂ ಕೂಡ ಫಸ್ಟು ಅರ್ಥ ಮಾಡಿಕೊಂಡಾಗ ನಮ್ಮ ಮಕ್ಕಳ ಒಂದು ಸಾಧನೆಗೆ ನಾವು ಸ್ಫೂರ್ತಿ ಆಗಬೇಕಾಗ್ತದೆ. ಹಾಗಾಗಿ ಆ ಮಕ್ಕಳಲ್ಲಿರ್ತಕ್ಕಂಥ ಪೊಟೆನ್ಷಿಯಾಲಿಟಿ ಏನಿರುತ್ತೆ ಅದಕ್ಕೆ ಅನುಗುಣವಾಗಿ ನಮ್ಮ ಮಕ್ಕಳನ್ನು ಸಾಧನೆಯತ್ತ ತೆಗೆದುಕೊಂಡು ಹೋಗಲಿಕ್ಕೆ ನಾವೆಲ್ಲ ಪಾಲಕರು ಕಟಿಬದ್ಧರಾಗಬೇಕು ಅಂತಕ್ಕಂತಹ ಮಾತನ್ನು ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿ ಕೂಡ ಸಾದರಪಡಿಸ್ತಾ, ನಮ್ಮ ಮಕ್ಕಳ ಅಂಕಗಳಿಗಾಗಿ ಒಂದು ಕ್ಷಣ ಆಲೋಚನೆ ಮಾಡಬೇಕು. ನಮ್ಮ ಪೇರೆಂಟ್ಸು, ನಿಮಗೆ ನಿಮ್ಮ ಮಕ್ಕಳು ಬೇಕಾ ಅಥವಾ ಮಾರ್ಕ್ಸ್ ಕಾರ್ಡ್ ಬೇಕಾ ಅಂತ 2 ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಟ್ಟಾಗ ನಾವೆಲ್ಲರೂ ಬಯಸುವಂಥದ್ದು ಮಕ್ಕಳು ಗಳಿಸ್ತಕ್ಕಂಥ ಅಂಕಗಳಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡ್ತೇವೆ ಹೊರತು ನಮ್ಮ ಮಕ್ಕಳಿಗಾಗಿ ಪ್ರಾಧಾನ್ಯತೆಯನ್ನು ಯಾರೂ ಕೂಡ ಕೊಡೋದಿಲ್ಲ. ಯಾಕಂದರೆ ನಮ್ಮ ಮಕ್ಕಳಿದ್ರೆ ಏನೆಲ್ಲವನ್ನು ಸಾಧಿಸ್ಬೋದು. ಇವತ್ತು ಅಂಕಗಳನ್ನು ಕಡಿಮೆ ತೊಗೊಂಡಿದ್ದಾನಂಥೇಳಿ ನಮ್ಮ ಮಕ್ಕಳಿಗೆ ಬೈಯುವಂಥ ಕೆಲಸ ಮಾಡೋದಾಗಿರಲಿ, ಅವರನ್ನು ತೆಗಳುವಂಥ ಕೆಲಸ ಮಾಡೋದಾಗಿರಲಿ ನಾವು ಮಾಡಿದ್ದೇ ಆದರೆ ನಮ್ಮ ಮಕ್ಕಳು ಇವತ್ತಿನ ಒಂದು ಮಕ್ಕಳ ದಿಶೆಯಲ್ಲಿ, ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಬಹಳಷ್ಟು ಸೆನ್ಸಿಟಿವ್ ಆಗಿರ್ತಕ್ಕಂಥ ಮಕ್ಕಳಿದ್ದಾರೆ, ಬಹಳಷ್ಟು ನೋವನ್ನು ಅನುಭವಿಸ್ತಕ್ಕಂಥ ಮಕ್ಕಳಿದ್ದಾರೆ. ಅದಕ್ಕಾಗಿ ಬಂಧುಗಳೇ, ಪೇರೆಂಟ್ಸಲ್ಲಿ ನನ್ನ ಒಂದು ಮನವಿ ಏನಂತಂದರೆ, ನಮ್ಮ ಮಕ್ಕಳಿಗೆ ಮಾರ್ಕ್ಸ್ ಕಾರ್ಡ್ಗಾಗಿ ಅವರನ್ನು ತಯಾರು ಮಾಡೋದು ಬೇಡ. ಮಕ್ಕಳನ್ನು ಒಂದು ಸದೃಢ ಪ್ರಜೆಯನ್ನಾಗಿ ತಯಾರು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಅನ್ನುವಂಥದ್ದನ್ನು ನಾನು ತಮ್ಮಲ್ಲಿ ಭಿನ್ನವಿಸ್ಕೊಳ್ತಾ, ತಂದೆ ಮತ್ತು ತಾಯಿಯ ಮಧ್ಯೆ ಇರ್ತಕ್ಕಂಥ ಸಂಬಂಧ ಹೇಗಿರಬೇಕು ಅನ್ನೋದಕ್ಕೆ ಒಂದು ದೃಷ್ಟಾಂತವನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಒಬ್ಬ ವ್ಯಕ್ತಿ ಫಾರಿನ್ನಲ್ಲಿ ತನ್ನ ತಾಯಿಗೆ ಪ್ರತಿ ವರ್ಷ ಅವಳ ಹುಟ್ಟುಹಬ್ಬಕ್ಕಾಗಿ ಒಂದು ಹೂಗಳ ಗುಚ್ಛವನ್ನು ಕಳಿಸ್ಕೊಡ್ತಾ ಇರ್ತಾನೆ. ಈ ವರ್ಷ ಅದೇನೋ ಕೆಲಸ ಬಂತು ಅಂತ ಹೇಳಿ ನನ್ನ ತಾಯಿಗೆ ಇವತ್ತು ಹೂಗುಚ್ಛ ಕಳಿಸ್ಬೇಕಾಗಿದೆ ಅಂತ ಹೇಳಿ ಕೊರಿಯರ್ ಆಫೀಸರ್ಗೆ ಬಂದಾಗ, ಕೊರಿಯರ್ ಆಫೀಸ್ಗೆ ಬರ್ತಾನೆ. ಬಂದು ನನ್ನ ತಾಯಿಯ ಬರ್ತ್ಡೇ ಇದೆ ಇವತ್ತು, ನನ್ನ ತಾಯಿಯ ಬರ್ತ್ಡೇಗಾಗಿ ಈ ಹೂಗುಚ್ಛವನ್ನು ಕಳಿಸ್ಕೊಡ್ಬೇಕಲ್ಲ, ನೀವು ಕೊರಿಯರ್ ಮಾಡಲಿಕ್ಕೆ ಸಾಧ್ಯ ಇದೆನಾ ಅಂತ ಕೇಳಿದಾಗ, ಓಕೆ ಸರ್ ನಾವು ಕಳಿಸ್ಕೊಡ್ತೇವೆ ಅಂತ ಹೇಳ್ತೇನೆ. ಆವಾಗ ಅವನಿಗೆ ನಂಬಿಕೆ ಬರೋದಿಲ್ಲ, ಇದಕ್ಕೆ ಎಷ್ಟಾಗುತ್ತೆ,
$100 ಆಗ್ತದೆ ಅಂತ ಹೇಳಿ ಅವನು ಕೊರಿಯರ್ ಬಾಯ್ ಹೇಳಿದಾಗ, ಆಯಿತು $100 ಕೊಡ್ತೇನೆ, ಆದರೆ ನೀವು ಸರಿಯಾಗಿ ಮುಟ್ಟಿಸ್ತೀರಾ ಅಂತ ಕೇಳಿದಾಗ, ಆಯಿತು ಸರ್ ಮುಟ್ಟಿಸ್ತೀವಿ ಅಂತಾರೆ. ಆದರೂ ಕೂಡ ಅವನಿಗೆ ನಂಬಿಕೆ ಬರಲ್ಲ. ಅವಾಗ ಏನು ಮಾಡ್ತಾನಂದರೆ, ಒಂದು ಕಾರನ್ನು ಬಾಡಿಗೆ ತಗೋಬೇಕು, ಅದಕ್ಕಾಗಿ ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡಬೇಕು. ಆ ವ್ಯಕ್ತಿ ನನ್ನ ತಾಯಿಗೆ ಹೋಗಿ ಹೂಗುಚ್ಛವನ್ನು ಕೊಡಬೇಕು, ಕೊಟ್ಟ ನಂತರ ನನಗೆ ಫೋನ್ ಮಾಡಬೇಕು ಅಂತ ಹೇಳಿ ಆ ವ್ಯಕ್ತಿ ಹೇಳಿದಾಗ, ಆಯಿತು ಸರ್ ಅದಕ್ಕೆ $250 ಆಗ್ತದೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಆದ ನಂತರ ಇನ್ನೇನು ಅವನಿಗೆ ಕೊಡುವಂಥ ಸಂದರ್ಭದಲ್ಲಿ ಅಷ್ಟರಲ್ಲೇ ಒಂದು ಪುಟ್ಟ ಬಾಲಕಿ ಅಂಕಲ್ ಅಂತ ಹೇಳಿ ಆ ವ್ಯಕ್ತಿಯನ್ನು ಕರೀತಾಳೆ. ಕರೆದಂಥ ಸಂದರ್ಭದಲ್ಲಿ ಏನಮ್ಮ ಅಂತ ಹೇಳಿ ಆ ವ್ಯಕ್ತಿ ಆ ಪುಟ್ಟ ಬಾಲಕಿಯನ್ನು ಮಾತಾಡಿಸಿದಾಗ, ಅಂಕಲ್ ನನಗೆ $1 ಕೊಡ್ತೀರಾ, ಸಹಾಯ ಮಾಡ್ತೀರಾ? ಯಾಕೆ? ಇಲ್ಲ, ನೀವು ಹೇಗೆ ನಿನ್ನ ತಾಯಿಗೆ ಹೂಗುಚ್ಛವನ್ನು ಕೊಡ್ತಾ ಇದ್ದೀರಿ ಅವರ ಬರ್ತ್ಡೇಗಾಗಿ, ಇವತ್ತು ನನ್ನ ತಾಯಿ ಬರ್ತ್ಡೇನೂ ಕೂಡ ಇದೆ, ನನ್ನ ಹತ್ರ ದುಡ್ಡಿಲ್ಲ, ಅವಳ ಬರ್ತ್ಡೇಗಾಗಿ ನಾನು ಕೆಂಪು ಗುಲಾಬಿ ಹೂವನ್ನು ಕೊಡಬೇಕಾಗಿದೆ, ಅದಕ್ಕೆ $1 ಬೇಕಾಗ್ತದೆ, ದಯವಿಟ್ಟು ಕೊಡ್ತೀರಾ ಅಂತ ಹೇಳಿದಾಗ, ತಗೊಳ್ಳಮ್ಮ ನೀನು $1 ಅಂತ ಹೇಳಿ ಆ ಮಗುವಿನ ಕೈಯಲ್ಲಿ ಕೊಡ್ತಾನೆ. ಆ ಕೊಟ್ಟ ತಕ್ಷಣ ಆ ಮಗುವನ್ನು ಅಬ್ಸರ್ವ್ ಮಾಡ್ತಾನೆ, ಏನು ಮಾಡುತ್ತೆ ಈ ಮಗು ಅಂತ ಹೇಳಿ. ಆ ಮಗು ಓಡ್ತಾ ಏನು ಗುಲಾಬಿ ಹೂವನ್ನು ತಗೊಳ್ತದೆ, ಓಡ್ತಾ ಹೋಗ್ತದೆ. ಎಷ್ಟೊಂದು ದೂರ ಹೋಗ್ತದೆ ಅಂದರೆ ಸಂಧಿ ಗೊಂದಿಗಳಲ್ಲಿ ಹೋಗಿ ಊರಾಚೆ ಇರ್ತಕ್ಕಂಥ ಒಂದು ಸ್ಮಶಾನದಲ್ಲಿ ಹೋಗಿ ಆ ಒಂದು ಸ್ಮಶಾನದಲ್ಲಿರ್ತಕ್ಕಂಥ ಒಂದು ಸಮಾಧಿಯ ಮುಂದೆ ಆ ತಾಯಿಗೆ ಆ ಹೂವನ್ನು ಅರ್ಪಿಸ್ತಾಳೆ ಆ ಪುಟ್ಟ ಬಾಲಕಿ. ಅಮ್ಮ ಇವತ್ತು ನಿನ್ನ ಬರ್ತ್ಡೇ ಇದೆ, ನಾನು ಗುಲಾಬಿ ಹೂವನ್ನು ಕೊಡ್ತೀನಿ ಅಂತ ಹೇಳಿದ್ದೆ, ತಗೋ ಅಂತ ಹೇಳಿದಾಗ ಆ ವ್ಯಕ್ತಿಗೆ ನಿಜಕ್ಕೂ ಎಷ್ಟು ದಿಗ್ಭ್ರಮೆ ಆಗ್ತದೆ ಅಂತ ಅಂದರೆ, ಬದುಕೇ ಇರದ ತಾಯಿಗೆ ಈ ಪುಟ್ಟ ಬಾಲಕಿ ಗುಲಾಬಿ ಹೂವನ್ನು ಕೊಡ್ತಕ್ಕಂಥ ಒಂದು ಸನ್ನಿವೇಶವನ್ನು ನೋಡಿರ್ತಕ್ಕಂತಹ ವ್ಯಕ್ತಿಗೆ ನಿಜಕ್ಕೂ ಅರಿವಾಗ್ತದೆ. ಇವತ್ತು ಬದುಕೇ ಇಲ್ಲ ತಾಯಿಗೆ ಕೊಡ್ತಕ್ಕಂತಹ ಒಂದು ಪ್ರೀತಿ ಏನಿದೆ ಅಂಥದನ್ನು ನೋಡಿ ತಕ್ಷಣ ತನ್ನ PAಯನ್ನು ಕರೀತಾನೆ. ಇವತ್ತು ನನ್ನ ತಾಯಿಗೆ ನೋಡಲಿಕ್ಕೆ ಹೋಗಬೇಕು ಅಂತ ಹೇಳಿದಾಗ PA ಹೇಳ್ತಾನೆ, ಸರ್ ಇವತ್ತು 3 ಮೀಟಿಂಗ್ ಇದೆ ಅಂತ. ನೋ, ಇವತ್ತೆಲ್ಲ ಮೀಟಿಂಗ್ ಕ್ಯಾನ್ಸಲ್ ಅಂತ ಹೇಳಿ ಓಡೋಡಿ ಆ ಏನು ಆರ್ಡ್ರ್ ಕೊಟ್ಟಿದ್ನಲ್ಲ ಕೊರಿಯರ್ ಬಾಯ್ಗೆ, ಇಲ್ಲ ತಗೊಂಡು ಬಾ ಆ ಹೂಗುಚ್ಛವನ್ನು ಅಂತ ಹೇಳಿ ತಗೊಂಡು ಕಾರ್ನಲ್ಲಿ ಹತ್ತಿ ತನ್ನ ತಾಯಿ ಹತ್ರ ಹೋಗ್ತಾನೆ. ಆ ವ್ಯಕ್ತಿ ಹೋಗಿ ತನ್ನ ತಾಯಿ ಒಂದು ವೃದ್ಧಾಶ್ರಮದಲ್ಲಿರ್ತಾಳೆ. ಆ ವೃದ್ಧಾಶ್ರಮದಲ್ಲಿರ್ತಕ್ಕಂತಹ ತಾಯಿಯನ್ನು ಹೋಗಿ ಅಪ್ಪಿಕೊಂಡು, ಅಮ್ಮ ಇವತ್ತು ನಿನ್ನ ಬರ್ತ್ಡೇ ಇದೆ, ತಗೋ ಹೂಗುಚ್ಛ ಅಂತ ಹೇಳಿದಾಗ ಆ ತಾಯಿಯ ಕಣ್ಣಂಚಿನಲ್ಲಿ ನೀರು ಬರುತ್ತೆ. ಪ್ರತಿ ವರ್ಷ ಹಾಗೆ ಕಳಿಸ್ತಿದ್ದೆ, ಈ ವರ್ಷ ನೀನು ಯಾಕೆ ಬಂದ್ಯಪ್ಪ, ಇಷ್ಟೊಂದು ಕೆಲಸ ಭಾಳಷ್ಟು ಇರುತ್ತೆ ನಿನಗೆ ಅಂದಾಗ, ಇಲ್ಲಮ್ಮ ನಾನೀಗ ಬರಲಿಕ್ಕೆ ಕಾರಣ ಒಂದು ಪುಟ್ಟ ಬಾಲಕಿ ಬದುಕೇ ಇರದ ತಾಯಿಯನ್ನು ನೋಡಲಿಕ್ಕೆ ಆ ಪುಟ್ಟ ಬಾಲಕಿ ಓಡೋಡಿ ಹಂಬಲಿಸ್ತಕ್ಕಂಥ ಸಂದರ್ಭದಲ್ಲಿ ಬದುಕಿರ್ತಕ್ಕಂಥ ತಾಯಿಗೆ ನಾವು ಅನೇಕ ಕೆಲಸ ಕಾರ್ಯಗಳದಾವಂಥೇಳಿ ನೋಡದೇ ಇರ್ತಕ್ಕಂಥ ಮಕ್ಕಳೇನು ಇವತ್ತಿನ ಕಾಲದಲ್ಲಿ ಇದ್ದಾರೆ. ನಿಜಕ್ಕೂ ಅಂಥ ಮಕ್ಕಳು ನಮಗೆ ಇವತ್ತು ಬೇಕಾಗಿಲ್ಲ. ಮಕ್ಕಳು ತಂದೆ ತಾಯಿಗಳನ್ನು ಪೂಜಿಸ್ತಕ್ಕಂತಹ ಮಕ್ಕಳು ಇವತ್ತು ನಮಗೆ ಬೇಕಾಗಿದೆ. ಅಂಥ ಸಂಸ್ಕಾರವನ್ನು ಕಲಿಸ್ತಕ್ಕಂತಹ, ಅಂಥ ಒಂದು ಸಂಸ್ಕೃತಿಯನ್ನು ಕಲಿಸ್ತಕ್ಕಂತಹ ಒಂದು ಶಂಕರ ಭಾರತಿ ಶಾಲೆ ನಿಜಕ್ಕೂ ಈ ಒಂದು ನಾಡಿನಲ್ಲಿ ಇದೆ ಅಂತಂದರೆ ನಿಜಕ್ಕೂ ಅದು ಶ್ರೇಷ್ಠವಾಗಿರ್ತಕ್ಕಂಥ ಶಾಲೆ. ಇಲ್ಲಿರ್ತಕ್ಕಂಥ ಗುರುಗಳು ಕೂಡ ಅಷ್ಟೇ ಶ್ರೇಷ್ಠ. ದಯವಿಟ್ಟು ಬಂಧುಗಳಲ್ಲಿ ಪಾಲಕ ಮತ್ತು ಮಕ್ಕಳಲ್ಲಿ ಒಂದು ಪ್ರೀತಿಯ ಸಂಬಂಧವನ್ನು ಬೆಳೆಸತಕ್ಕಂತಹ ಕೆಲಸವನ್ನು ನಾವು ಇವತ್ತೆಲ್ಲರೂ ಕೂಡ ಮಾಡಬೇಕಾಗಿದೆ. ಅಂಕಗಳಿಗಾಗಿ ನಮ್ಮ ಮಕ್ಕಳನ್ನು ಬದುಕಿಸ್ತಕ್ಕಂಥ ಕೆಲಸ ಮಾಡಬೇಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಕೊನೆಯದಾಗಿ 7ನೇ ತರಗತಿಯ ಮಕ್ಕಳಿಗೆ ಇನ್ನೀಗ ಒಂದು 2 ಲೈನನ್ನು ಬರೆದೆ ಅದನ್ನು ತಮ್ಮ ಮುಂದೆ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶುಭ ಕೋರಿ ಹಾಡುವೆವು ಮಕ್ಕಳೇ ನಿಮಗೆ, ಓಡೋಡಿ ಬರುವೆವು ನಿಮ್ಮಯ ಕರೆಗೆ. ಈ ಅಗಲಿಕೆ ಎಂದೆಂದು ಶಾಶ್ವತವಲ್ಲ, ಎಮ್ಮ ಮನದಿ ನಿಮ್ಮ ರೂಪ ತುಂಬಿದೆಯಲ್ಲ. 100 ವರ್ಷ ಸಂಭ್ರಮದಿ ನೀವು ಬಾಳಿರಿ, ಪ್ರೀತಿಯನ್ನು ಎಲ್ಲರಲ್ಲಿ ಹಂಚಿ ನಲಿಯಿರಿ. ಎಲ್ಲೇ ದೂರ ಹೋದರೂ ಈ ಶಾಲೆಯನ್ನು ಮರೆಯದಿರಿ ಕಲಿಸಿದ ಶಿಕ್ಷಕರನ್ನು. ಎಲ್ಲಿಂದಲೋ ಬಂದಿರಿ ನೀವು ಇಲ್ಲಿ ಒಂದಾಗಿ ಬೆರೆತಿರಿ ಸಂಭ್ರಮದಲ್ಲಿ. ವರ್ಣಮಯ ಬದುಕೆಲ್ಲ ನಿಮ್ಮದಾಗಲಿ, ಈ ಗುರುವ ಹರಕೆಯು
ನಿಮಗೆ ಸದಾ ಫಲಿಸಲಿ ಅಂತ ಹಾರೈಸುತ್ತಾ ಎಲ್ರಿಗೂ ಶುಭವಾಗಲಿ ಅಂತ ಹೇಳಿ ನನ್ನನ್ನು ಕರೆಸಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂತಹ ಸರ್ವರಿಗೆ ಹೊಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಗುರುಗಳಿಗೆ ಹಾಗೂ ಈ ಒಂದು ವೇದಿಕೆ ಮೇಲೆ ಅತ್ಯಂತ ದಕ್ಷ ಅಧಿಕಾರಿಗಳು ಆಗಿರುವಂಥ ಶ್ರೀಯುತ ಡಾಕ್ಟರ್ MM ಬೆಳಗಲ್ ಸಾಹೇಬರಿಗೆ ಹಾಗೂ ನಡಗುಂದಿಯ ದಂಡಾಧಿಕಾರಿಗಳು ಆಗಿರುವಂತಹ ಶ್ರೀ AD ಅಮರವಾಡಿಗೆ ಗುರುಗಳಿಗೆ ಹಾಗೂ ಈ ದೇಶದ ರಕ್ಷಣೆ ಮಾಡುತ್ತಿರುವಂಥ ನಮ್ಮನ್ನು ರಕ್ಷಣೆ ಮಾಡುತ್ತಿರುವಂತಹ ಇರುವ ಸೈನಿಕ ಬಂಧುಗಳಿಗೆ ನಮಸ್ಕರಿಸುತ್ತಾ ಒಂದೆರಡು ಮಾತುಗಳನ್ನ ನಾಡಿ ಮುಗಿಸ್ಬಿಡ್ತೀನಿ. ಯಾಕಪ್ಪ ಅಂತಂದ್ರೆ ನಿಮ್ಮನ್ನು ನೋಡಿದ್ರೆ ನಮಗೆ ಭಯ ಬರಕತ್ತೈತಿ. ಯಾಕೆ ಭಯ ಬರಕತ್ತೈತಪ್ಪ ಅಂತಂದ್ರೆ ಈ ಒಂದು ಜನಸ್ತೋಮ ಹೆಂಗೈತಪ್ಪ ಅಂತಂದ್ರೆ ನಮ್ಮ ಮಕ್ಕಳು ವೇದಿಕೆ ಮೇಲೆ ಯಾವಾಗ ಬಂದು ನೃತ್ಯ ಮಾಡ್ತಾವು, ನಾವು ಯಾವಾಗ ಕಣ್ಣು ತುಂಬ್ಕೋಬೇಕು ಅಂತಂದು ತಾವೆಲ್ಲರೂ ಕಾತುರದಿಂದ ಕಾಯಕತ್ತೀರಿ. ಆದರೂ ಒಂದು ನಾವು ಮಾತಾಡಬೇಕಾಗತ್ತೆ. ನೀವು ಸಿಗೋದು ವರ್ಷಕ್ಕೊಮ್ಮೆ ನಮ್ಮ ಕೈ ಸಿಗ್ತೀರಿ. ನಿಮ್ಮ ಮಕ್ಕಳ ಜೊತೆ ಮಕ್ಕಳು ನಾವು ಈ ಒಂದು ಶಾಲೆಯಲ್ಲಿ ಯಾವ ಥರನಾಗಿ ಕಲಿಯಕತ್ತಾರ ಅನ್ನೋದು ಹೇಳಕ್ಕೆ, ಮಕ್ಕಳ ಮುಂದೆ ಶಿಕ್ಷಣವನ್ನು ಯಾವ ಥರನಾಗಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟು ಭವ್ಯ ಭಾರತ ದೇಶದ ಪ್ರಜೆಗಳನ್ನಾಗಿ ನೀವು ನಿರ್ಮಾಣ ಮಾಡುವಂಥದ್ದು ಈ ವೇದಿಕೆ ಮುಖಾಂತರ ಗಣ್ಯಮಾನ್ಯರು ಏನು ಮಾತಾಡ್ತಾರಲ್ಲ ಆ ಒಂದೊಂದು ಮಾತುಗಳನ್ನು ತಾವೆಲ್ಲರೂ ತಾಯಂದಿರು ಉಡಿಯಾಗಿ ಕಟ್ಕೊಂಡು ಹೋಗ್ಬೇಕು. ಯಾಕಪ್ಪ ಅಂತಂದ್ರೆ ಅತಿ ಮುಖ್ಯವಾಗಿ ನಾವು ಶಿಕ್ಷಣನ ಬಲಪಡಿಸ್ಬೇಕಾಗೈತಿ. ಶಿಕ್ಷಣ ನಮ್ಮ ದೇಶದ ಸಂಪತ್ತು. ನೋಡ್ರಿ, ಶಿಕ್ಷಕ, ರೈತ ಮತ್ತು ಸೈನಿಕ ಇವು ಮೂರು ನಮ್ಮ ದೇಶದ ಆಸ್ತಿ. ಯಾಕೆ ಆಸ್ತಿಯಪ್ಪ ಅಂತಂದ್ರೆ ಹೇಳ್ತೀನಪ್ಪ ಅಂತಂದ್ರೆ ದೇಶ ಕಾಯುವಂಥ ಶಿಕ್ಷಕ ಒಂದು ಕ್ಷಣ ಕಣ್ಣು ಮುಚ್ಚಿದ್ರೆ ನಮ್ಮ ದೇಶಕ್ಕೆ ಭದ್ರತೆ ಸಿಗೋದಿಲ್ಲ. ಎರಡನೇದ್ದು ಒಬ್ಬ ರೈತ ತಾನು ಶ್ರಮವನ್ನು ವಹಿಸಿ ಹೊಲವನ್ನು ಬಿತ್ತನೆ ಮಾಡಲಿಕ್ಕಪ್ಪ ಅಂತಂದ್ರೆ ನಾವ್ಯಾರೂ ಅನ್ನವನ್ನು ಕಾಣೋದಿಲ್ಲ. ಒಬ್ಬ ಶಿಕ್ಷಕ ಕಣ್ಣು ಮುಚ್ಚಿಬಿಟ್ನಪ್ಪ ಅಂತಂದ್ರೆ ಈ ಒಂದು ಉತ್ತಮವಾದ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಆಗೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಎರಡೂ ಬೆನ್ನೆಲುಬು, ಮೂರು ಬೆನ್ನೆಲುಬುಗಳನ್ನು ನಾವು ರಕ್ಷಣೆ ಮಾಡಬೇಕು. ಈ ಒಂದು ಶಂಕರ ಭಾರತಿ ಈ ಭವ್ಯ ವೇದಿಕೆಯಲ್ಲಿ ಎರಡು ರತ್ನಗಳು ಕುಂತಾವು. ಯಾಕಪ್ಪ ಅಂತಂದ್ರೆ ತಾಯಂದ್ರೆ ಎಲ್ಲರೂ ನೋಡಬೇಕು. ಇಂಥ ರತ್ನಗಳ ಜೊತೆಗೆ ನಾವೆಲ್ಲರೂ ವೇದಿಕೆಯನ್ನು ಹಂಚ್ಕೊಂಡಿವಪ್ಪ ಅಂತಂದ್ರೆ ಇವತ್ತಿನ ದಿನ ನಾವೇ ಪುಣ್ಯ ಮಾಡೀವಿ. ಯಾಕಪ್ಪ ಅಂತಂದ್ರೆ ನಿಮ್ಮಲ್ಲಿ ಈ ಒಂದು ಸಣ್ಣ ವಯಸ್ಸಿನಲ್ಲಿ ಸಾಧನೆಯನ್ನು ಮಾಡಿ ಇಂಥ ಗಣ್ಯ ಮಾನ್ಯರ ಜೊತೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಎರಡು ಸೈನಿಕರು ಸನ್ಮಾನವನ್ನು ಮಾಡಿಸ್ಕೊಂಡ್ರಪ್ಪ ಅಂತಂದ್ರೆ ಇದು ಭಾರತೀಯ ನಾರಿಯರ ಶಕ್ತಿ ಅಂತಂದ್ರೂ ತಪ್ಪಾಗಕ್ಕಿಲ್ಲ. ಮತ್ತು ಇನ್ನು ಮಕ್ಕಳ ಶಿಕ್ಷಣ ಹೆಂಗೆ ತುಂಬಬೇಕಪ್ಪ, ನಾವು ಶಿಕ್ಷಣದ ಬಗ್ಗೆ ಯಾವ ಥರನಾಗಿ ಗುರಿಯನ್ನು ಇಟ್ಕೋಬೇಕಂತಂದ್ರೆ ಒಂದು ಸಣ್ಣ ಕತೆ ಹೇಳಿ ನಾನು ಮಾತು ಮುಗಿಸ್ಬಿಡ್ತೀನಿ. ನಾ ಮಾತಾಡಕತ್ತಿದ್ರೆ ಭಾಳ ಈ ಸಮಯದ ಅಭಾವ ಆಗಿರುತ್ತೆ. ನಾವೆಲ್ಲರೂ ಕಾಡು ನೋಡಿರ್ತೀವಿ, ಅರಣ್ಯ ನೋಡಿರ್ತೀವಿ. ನಾವು ಅರಣ್ಯದಲ್ಲಿ ವಿವಿಧ ಪ್ರಾಣಿಗಳನ್ನು ನೋಡಿರ್ತೀವಿ, ವಿವಿಧ ಪಕ್ಷಿಗಳನ್ನು ನೋಡಿರ್ತೀವಿ. ಅತಿ ಎತ್ತರವಾದಂಥ ಪ್ರಾಣಿ ಜಿರಾಫೆಯನ್ನು ನೋಡಿರ್ತೀವಿ. ನಾವು ಅತಿ ದಪ್ಪವುಳ್ಳಂಥ ದಷ್ಟಪುಷ್ಟ ಇರುವಂಥ ಪ್ರಾಣಿ ಆನೆಯನ್ನು ನೋಡಿರ್ತೀವಿ. ಅತಿ ಬುದ್ಧಿವಂತ ಪ್ರಾಣಿ ಯಾವುದು, ನೆರಿಯನ್ನು ನೋಡಿರ್ತೀವಿ. ಆದರೆ ಕಾಡಿನ ರಾಜ ಯಾರಪ್ಪ ಅಂತಂದ್ರೆ ಸಿಂಹವನ್ನು ನಾವು ನೋಡ್ತೀವಿ. ಯಾಕಂತಂದ್ರೆ ಸಿಂಹದಲ್ಲಿರುವಂತಹ ಮನೋಭಾವ, ಬಿಹೇವಿಯರ್, ವರ್ತನೆ, ಆ ಚಾಣಾಕ್ಷತೆ. ಸಿಂಹ ನೋಡ್ರಿ, ಒಂದು ಪ್ರಾಣಿಯನ್ನು ಬೇಟೆ ಆಡಲು ಪ್ರಾರಂಭ ಮಾಡ್ತಪ್ಪ ಅಂತಂದ್ರೆ ಬೇಟೆ ಹಿಡಿತನೂ ಅದು ಏನು ಮಾಡೋದಿಲ್ಲ, ತನ್ನ ಶಕ್ತಿಯನ್ನು ಹಿಮ್ಮುಖ ಮಾಡೋದಿಲ್ಲ ಅದು. ಯಾಕೆ ಅದಕ್ಕೆ ನಾವೇನಂತೀವಿ, ಅದನ್ನು ಕಾಡಿನ ರಾಜ ಅಂತೀವಿ. ಆದ್ದರಿಂದ ಮಕ್ಕಳಲ್ಲಿ ತಂದೆ ತಾಯಿ ಆದಂಥವ್ರು ನೀವು ಆ ಸಿಂಹದ ಥರ ಬೆಳೆಸಬೇಕು. ಬೇಟೆಯಾಡುವಂಥ ಮನೋಭಾವನೆ ಬೆಳೆಸಬೇಕು. ಎಂಥ ಬೇಟೆ, ಶಿಕ್ಷಣದ ಉತ್ತಮವಾದ ಶಿಕ್ಷಣವನ್ನು ಕಲಿತು ಅಂಥ ಅಭ್ಯಾಸವನ್ನು ಕಲಿತು ಸಮಾಜಮುಖಿ ಕಾರ್ಯಗಳ ಜೊತೆಗೆ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ನಾಲತ್ವಾಡಕ್ಕೆ, ನಮ್ಮ ಜಿಲ್ಲೆಗೆ ಉತ್ತಮ ಶಿಕ್ಷಣವಂತರನ್ನಾಗಿ ನಾವು ರೂಪಿಸಬೇಕು. ನಮ್ಮೆಲ್ಲರ ಕರ್ತವ್ಯ ಆಗೈತಿ. ಅದರ ಜೊತೆಗೆ ಯಾವ ಥರನಾಗಿ ಅಭ್ಯಾಸ ಮಾಡಬೇಕಪ್ಪ ಅಂತಂದ್ರೆ ನೋಡ್ರಿ, ಎಲ್ಲ 2020 ಕ್ರಿಕೆಟ್ ಮ್ಯಾಚ್ ನಡೆದ್ಬಿಟ್ಟವೀಗ. 2007ರಾಗ ಕ್ರಿಕೆಟ್ ಮ್ಯಾಚ್ ನಡೆದಿರ್ತ.
ಸಚಿನ್ ತೆಂಡೂಲ್ಕರ್ ಏನು ಮಾಡಕತ್ತಿರ್ತಾನೆ, ಕ್ರಿಕೆಟ್ ಆಡಕತ್ತಿರ್ತಾರೆ. ಇದೊಂದು ಹೇಳಿ ಮಾತು ಮುಗಿಸ್ತೀನಿ ನಾನು. ಕ್ರಿಕೆಟ್ ಆಡುವ ಹೊತ್ನ್ಯಾಗ ಬ್ರಾಡ್ ಹಾಕ್ ಸ್ಪಿನ್ನರ್ ಬಾಲ್ ಹಾಕ್ತಾನೆ. ಬಾಲ್ ಹಾಕಿದಾಗ ಆ ಸ್ಪಿನ್ನರ್ಗೆ ನೋಡ್ರಿ, ಕ್ರಿಕೆಟಿನ ದಂತಕತೆ ಯಾರಾದರೂ ಇದ್ರಪ್ಪ ಅಂದ್ರೆ ಸಚಿನ್ ತೆಂಡೂಲ್ಕರ್. ಏನಾಗತ್ತ, ಆ ಸ್ಪಿನ್ನರ್ಗೆ ಕ್ಲೀನ್ ಬೋರ್ಡ್ ಹಾಕ್ತಾರೆ ಸಚಿನ್ ಅವರು. ಕ್ಲೀನ್ ಬೋರ್ಡ್ ಆದ್ರೆ ಬ್ರಾಡ್ ಹಾಕಿಂತ ದಂತಕತೆಯ ವಿಕೆಟನ್ನು ಪಡೆದನೇಲ್ಲ ಅಂತಂದು ಅವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅವರ ಸಂತೋಷ ಎಷ್ಟಿತ್ತಪ್ಪ ಅಂತಂದ್ರೆ, ಗಗನದಲ್ಲಿರುವಂಥ ನಕ್ಷತ್ರಗಳು ಯಾಗ ಮಿನುಗ್ತವಲ್ಲ ಅಂಥ ನಕ್ಷತ್ರದ ಹಾಗೆ ಕುಣಿದು ಕುಪ್ಪಳಿಸಕತ್ತಿದ್ರು. ಎಲ್ಲಿ? ಕ್ರಿಕೆಟ್ ಮೈದಾನದಲ್ಲಿ. ಕ್ರಿಕೆಟ್ ಪಂದ್ಯ ಮುಗಿತಾ ಸಚಿನ್ ಅವರು ಬೇಸರದಿಂದ ಪೆಮಿಲಿಯನ್ಗೆ ಹೋಗ್ತಾರೆ, ಕುಂದ್ರ ಕ್ರಿಕೆಟ್ ಮ್ಯಾಚ್ ಮುಗಿದನ ಬ್ರಾಡ್ ಹಾಕ್ ಅವ್ರು ಏನು ಮಾಡ್ತಾರೆ ಅಂದ್ರೆ, ಸಚಿನ್ ಅವರ ಫೋಟೋನ ತೊಗೊಂಬಂದು ಅವ್ರ ಕೈಯಾಗ ಕೊಡ್ತಾರೆ. ನೀವು ಒಂದು ಸಿಗ್ನೇಚರ್ ಹಾಕಿ ಕೊಡ್ರಿ ಅಂತಂದು. ನೋಡ್ರಿ ಸಚಿನ್ ಅವ್ರು ಎಂಥ ಸಿಗ್ನೇಚರ್ ಹಾಕ್ತಾರೆ ಅನ್ನೋದನ್ನು ಕೇಳ್ರಿ. ದಿಸ್ ವಿಲ್ ನೆವರ್ ಹ್ಯಾಪೆಂಡ್ ಅಂತಂದು ಬರೆದು ಕೊಡ್ತಾರೆ ಅವರು. ಅಂದ್ರೆ ಇದು ಕೊನೆ, ಇದೇ ಕೊನೆ. ಇದು ಯಾವುದಾದ್ರೂ ಇತ್ತಪ್ಪ ಅಂತಂದ್ರೆ ಇದೇ ಕೊನೆ ಅಂತಂದು ಬರೆದು ಕೊಟ್ಟು ಅವ್ರು ಏನು ಮಾಡ್ತಾರೆ, ಪಿಕ್ಚರ್ ನೋಡೋಕೆ ಹೋಗಲಿಲ್ಲ, ಯಾವುದೇ ಹೋಟೆಲ್ಗೆ ಹೋಗಲಿಲ್ಲ, ಐಷಾರಾಮಿ ಜೀವನ ಮಾಡಲಿಲ್ಲ, ನೇರವಾಗಿ ಅಭ್ಯಾಸವನ್ನು ಮಾಡೋಕೆ ಹೋಗ್ತಾರೆ. ಯಾವ ಅಭ್ಯಾಸ? ಯಾವ ಸ್ಪಿನ್ ಬಾಲಿಗೆ ನಾ ಔಟ್ ಆಗಿದ್ದಿಲ್ಲ ಆ ಸ್ಪಿನ್ ಕೊನೆ ತನಕ ಅವ್ರ ಬಾಲಿಗೆ ನಾನು ಔಟ್ ಆಗಬಾರ್ದು ಅಂತಂದು ಆ ನಿರಂತರವಾಗಿ ಅಭ್ಯಾಸ ಮಾಡಿ ಸುಮಾರು 37ರಿಂದ 40 ಪಂದ್ಯಗಳನ್ನು ಸಚಿನ್ ತೆಂಡೂಲ್ಕರ್ ಅದೇ ಆಸ್ಟ್ರೇಲಿಯಾದ ಜೊತೆ, ಅದೇ ಬ್ರಾಡ್ ಹಾಕ್ ಜೊತೆ ಆಟ ಆಡಿದ್ರು, ಒಂದು ದಿನನೂ ಔಟ್ ಆಗಲಿಲ್ಲ. ಅಂದ್ರೆ ಮಕ್ಕಳಲ್ಲಿ ನಾವು ಎಂಥ ಅಭ್ಯಾಸವನ್ನು ಬೆಳೆಸ್ಬೇಕಪ್ಪ ಅಂತಂದ್ರೆ, ಯಾವುದೇ ಥರನಾಗಿ ನಾವು ಶಿಕ್ಷಣದಿಂದ ಹಿಂದೆ ಉಳಿಬಾರ್ದಂತಂದು ಮಕ್ಕಳಲ್ಲಿ ದಿನ ಅಭ್ಯಾಸವನ್ನು ಮಾಡಿಸುವಂಥ ಛಲ ನಿಮ್ಮದಾಗಲಿ ಅಂತಂದು ಆಶಿಸುತ್ತಾ, ಈ ಒಂದು ಶಾಲೆಯ ವಾರ್ಷಿಕೋತ್ಸವ ಅತ್ಯಂತ ವಿಜೃಂಭಣೆಯಾಗಿ ನಡೆದೈತಿ. ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಮುಖ್ಯ ಗುರುಗಳ ಸಮ್ಮುಖದಲ್ಲಿ ಈ ಒಂದು ಜನಸ್ತೋಮ ನಡೆದಿದ್ದು ಬಿಟ್ರಪ್ಪ ಅಂತಂದ್ರೆ, ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರು ಇನ್ನೂ ದೊಡ್ಡ ಗ್ರೌಂಡ್ನಾಗ ಮಾಡ್ಬೇಕಂತಂದು ಅನ್ಸಕತ್ತೈತೆ ನಮ್ಗೆ ಅಂತಂದು ಹೇಳುತ್ತಾ, ಇಲ್ಲಿ ಉತ್ತಮ ಶಿಕ್ಷಕರದಾರ. ಎಂಥ ಶಿಕ್ಷಕರಂದ್ರೆ ಗುಣಾತ್ಮಕ ಶಿಕ್ಷಣವನ್ನು ಕೊಡುವಂಥ ಶಿಕ್ಷಕರದಾರ. ಈ ಶಾಲೆಗಿನ ಸಹ ಈ 2025-26ನೇ ಸಾಲಿನಲ್ಲಿ ಉತ್ತಮ ಜ್ಯೋತಿಬಾ ಫುಲೆ ಶಿಕ್ಷಕ ಪ್ರಶಸ್ತಿಯನ್ನು ನಮ್ಮ ಮುರಾಳ್ ಮೇಡಮ್ ಅವರು ಪಡ್ಕೊಂಡಾರ. ಅಂಥ ಶಿಕ್ಷಣ ಸಂಸ್ಥೆಗೆ ಇದು ಉಜ್ವಲ ಆಗಲಿ, ಸೂರ್ಯ ಚಂದ್ರರು ಇರುವವರೆಗೂ ಇದು ಆಕಾಶದತ್ತಕ್ಕೆ ಬೆಳೀಲಿ ಅಂತಂದು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಶಂಕರ ಭಾರತಿ ಹಿರಿಯ ಪ್ರಾಥಮಿಕ ಶಾಲೆ ನಲ್ಲತವಾಡ್ ಈ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಬಂದಿರುವಂತಹ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಪರಮ ಪೂಜ್ಯರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಹಾಗೆ ಅತಿಥಿ ಸ್ಥಾನದಲ್ಲಿರುವಂಥ ಸಾವಳಗಿ ಸರ್ ಆಗಿರಬಹುದು, ಹಾಗೆ ಬೆಣಗಲ್ ಸರ್ಗೆ, ನಂತರ ಬಗಲಿ ಸರ್ ಆಗಿರೋದು ಹಾಗೂ ಮಾದರ್ ಸರ್ ಅವರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸುತ್ತಾ, ಈ ಶಂಕರ ಭಾರತಿ ಹಿರಿಯ ಪ್ರಾಥಮಿಕ ಶಾಲೆ ಕನ್ನಡ ಮಾಧ್ಯಮ ಅಂತ ಅನ್ಕೋತೀನಿ ಸರ್. ಕನ್ನಡ ಮಾಧ್ಯಮ ಶಾಲೆ ಯಾಕಂದ್ರೆ ಆಗಳೇ ವಿದ್ಯಾರ್ಥಿಗಳು ಸ್ವಾಗತ ಭಾಷಣದಲ್ಲಿ ಹಾಡ್ತಾಯಿದ್ರು. ಆ ಒಂದು ಸ್ವಾಗತ ಭಾಷಣ ಕೇಳೇನೆ ಏನಪ್ಪ ಅನ್ಸ್ತಂದ್ರೆ ಈ ಶಾಲೆ ಎಷ್ಟರ ಮಟ್ಟಿಗೆ ಡೆವಲಪ್ಮೆಂಟ್ ಆಗಿದೆ ಅಂತೇಳಿ ಅವರು ಒಂದು ಗಾಯನದ ಮುಖಾಂತರನ ತಿಳಿಸ್ಕೊಟ್ರು. ಅದು ಆ ಡೆವಲಪ್ಮೆಂಟ್ ಒಂದು ಶಾಲೆ ಉದ್ಧಾರ ಆಗಬೇಕಪ್ಪ ಅಂದ್ರೆ ಅದು ಮೂಲ ಕಾರಣ ಶಿಕ್ಷಕ. ಇಲ್ಲಿರುವಂತಹ ಶಿಕ್ಷಕರು ತಮ್ಮ ವೃತ್ತಿಯನ್ನು ಯಾವ ರೀತಿಯಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸ್ತಿದ್ದಾರೆ ಅಂತ ಅವರು ಮಕ್ಕಳಲ್ಲಿರುವಂತಹ ಕಲರವ ಹಾಗೂ ಅವರ ಆ್ಯಕ್ಟಿವಿಟಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಇನ್ನೊಂದು, ಈ ಶಾಲೆಯ ಮಕ್ಕಳನ್ನು ಕಳಿಸಿಬಿಟ್ಟು ತಂದೆ ತಾಯಿ ಆದಂಥವರು ಅವರನ್ನು ಎಷ್ಟು ಗೌರವದಿಂದ ಹಾಗೂ ಈ ಶಾಲೆಯ ಮೇಲೆ ಎಷ್ಟು ಗೌರವ ಇಟ್ಟಿದ್ದಾರೆ ಅಂತೇಳಿ ತಿಳ್ಕೊಬೇಕಂದ್ರೆ ಇಲ್ಲಿ ನೆರೆದಂಥ ಜನಸಾಗರನೇ ಕಾರಣ ಆಗುತ್ತೆ. ಇನ್ನದು BSFಗೆ ಆಯ್ಕೆಯಾದ ಕಾರಣಕ್ಕಾಗಿ ನನ್ನ ಮತ್ತು ನನ್ನ ಸ್ನೇಹಿತೆ ಆಯಿಷಾನ ಕರೆಸಿ ಸನ್ಮಾನಿಸಿದ್ದಕ್ಕಾಗಿ ಶಂಕರ ಭಾರತಿ ಹಿರಿಯ ಪ್ರಾಥಮಿಕ ಶಾಲೆಯ ಎಲ್ಲ ಗುರು ವೃಂದಕ್ಕೂ ನನ್ನ ಅಭಿನಂದನೆಗಳನ್ನು ತಿಳಿಸ್ತೇನೆ. ಭೋಲೋ ಭಾರತ್ ಮಾತಾ ಕಿ, ಭೋಲೋ ಭಾರತ್ ಮಾತಾ ಕಿ, ವಂದೇ ವಂದೇ. ಯಾರ್ಯಾರು ಸೈನಿಕ ಹಾಕಿರಿ? ವೆರಿ ಗುಡ್. ನಾನು ಕೂಡ ಇದೇ ರೀತಿ ನಿಮ್ಮ ಹಾಗೇ ಇದೇ ಥರನಾಗಿ ಕಲಿತಂತಹ ಬಂದಂತಹ ವಿದ್ಯಾರ್ಥಿನಿ. ನನಗೇನು ಅಷ್ಟು ವಯಸ್ಸಾಗಿಲ್ಲ, ನಿಮಗಿಂತ ಒಂದು 5-6 ವರ್ಷ ದೊಡ್ಡವಳು ಅಷ್ಟೇ.
ಈ ಒಂದು ದೊಡ್ಡ ವೇದಿಕೆಯನ್ನು ಕೊಟ್ಟಿದ್ದಾರೆ. ಆ ವೇದಿಕೆಗೆ ನಾನು ಎಷ್ಟು ಯೋಗ್ಯಳೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಕರೆಸಿ ಸನ್ಮಾನಿಸಿದ್ದಕ್ಕಾಗಿ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸುತ್ತಾ ಈ 2 ಮಾತುಗಳನ್ನ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಕ್ಕೆ ನನ್ನ ಧನ್ಯವಾದಗಳು. 2026ನೇ ಸಾಲಿನ ವಿದ್ಯಾರ್ಥಿಗಳ 7ನೇ ತರಗತಿ ವಿದ್ಯಾರ್ಥಿಗಳ ಬಿಡುಗಡೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಮಹನೀಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳಲ್ಲಿ ವಂದಿಸುತ್ತಾ, ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಬೆಳಗಲ್ ಸರು ಮತ್ತು ನಮ್ಮ CRP ಅವರು, BSF ಯೋಧರೇ, ಇಲ್ಲಿವರೆಗೂ ತಮ್ಮೆಲ್ಲರ ಉತ್ಸಾಹವನ್ನು ನಾವು ನೋಡಿದರೆ ಬಹಳ ಸಂತೋಷ ಆಗ್ತದೆ. ನಾವು ಕೂಡ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗ ಆಗಿರೋದಕ್ಕೆ ಹೆಮ್ಮೆ ಪಡ್ತಾ ಇದ್ದೀವಿ. ಈ ಒಂದು ಶಿಕ್ಷಣ ಸಂಸ್ಥೆ ಬಗ್ಗೆ, ಈ ಸಂಸ್ಥೆಯ ಅಧ್ಯಕ್ಷರ ಬಗ್ಗೆ ಹೇಳೋದಾದರೆ, ಗೋವಿಂದ ರೆಡ್ಡಿ ತಾತರೆಡ್ಡಿ ಅವರು ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ತಮ್ಮ ಎಲ್ಲ ಸದಸ್ಯರೊಂದಿಗೆ ಪ್ರಾರಂಭ ಮಾಡಿ ಈ ಭಾಗದ ಎಲ್ಲ ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷಣವನ್ನು ನೀಡ್ತಾ ಇರೋದು ಹೆಮ್ಮೆ ಪಡುವಂಥ ವಿಷಯ. ಈ ಒಂದು ಸಂಸ್ಥೆಯಲ್ಲಿ ಶಿಕ್ಷಕರುಗಳು ಮತ್ತು ಶಿಕ್ಷಕೇತರ ಸಿಬ್ಬಂದಿಗಳು ಅಷ್ಟು ಅಚ್ಚುಕಟ್ಟಾಗಿ ಕೆಲಸ ನಿರ್ವಹಿಸ್ತಿರೋದು ಈ ಒಂದು ಕಾರ್ಯಕ್ರಮವನ್ನು ನೋಡಿದ್ರೆ ನಮಗದು ಮನವರಿಕೆ ಆಗ್ತಾ ಇದೆ. ಈ ಒಂದು ಶಿಕ್ಷಣ ಸಂಸ್ಥೆ ಮೇಲೆ ತಾವೆಲ್ಲ ಪಾಲಕರು, ಮಕ್ಕಳು ಒಂದು ಅಭಿಮಾನವನ್ನು ಹೊಂದಿದ್ದೀರಿ. ಈ ಮುಂದಿನ ತಮ್ಮ ಜೀವನದಲ್ಲಿ ಉತ್ತಮವಾದಂಥ ಜೀವನವನ್ನು ರೂಪಿಸ್ಕೋಬೇಕು. ಶಿಕ್ಷಣವನ್ನು ನೀಡಿದಂಥ ಸಂಸ್ಥೆಗೆ ಮತ್ತು ಶಿಕ್ಷಕರುಗಳಿಗೆ ಆಭಾರಿಯಾಗಿರಬೇಕು ಅಂತ ಆಶಿಸೋದರ ಜೊತೆಗೆ ತಮ್ಮ ಮುಂದಿನ ಭವಿಷ್ಯ ಯಶಸ್ವಿ ಆಗಲಿ ಅಂತೇಳಿ ಆಶಿಸಿ ನನ್ನ 2 ಮಾತುಗಳಿಗೆ ವಿರಾಮ ಹೇಳ್ತೇನೆ. ಬೋಲೋ ಭಾರತ್ ಮಾತಾ ಕಿ. ಹಿಂದಿದ್ದವರು, ಶಾಲ್ಯಾಗಿದ್ದವರು, ಮುಂದಿದ್ದವ್ರು ಅಂದ್ರೆ ನಾವು ಮುಗಿಸಂಗಿಲ್ರಿ. ಇಲ್ಲಿ ವೇದಿಕೆ ಮೇಲೆ ಕುಂತಾಗ ತಹಶೀಲ್ದಾರ್ ಸಾಹೇಬ್ರು ಒಂದು ಮಾತು ಹೇಳ್ಯಾರ, ಹಿಂದವ್ರು ಮಾತು ಮುಗಿಸತ್ತಾರ, ನಾವು ವೇದಿಕೆ ಮೇಲೆ ಮುಂತವ್ರು ಮಾತು ಮುಗಿಸೋದಿಲ್ಲ. ಬೋಲೋ ಭಾರತ್ ಮಾತಾ ಕಿ. ಎಲ್ಲೆಲ್ಲಿದ್ರೆ ಅಲ್ಲೇ ಅನ್ರಿ. ಏನು ಮಾಡೋದು, ನಮ್ಮ ದೇಶದೊಳಗೆ ಸುಮ್ಮನಿರಿ, 1 ನಿಮಿಷ ಸುಮ್ಮನಿರಿ. ಎಲ್ಲವರು ಅಲ್ಲಿ ಎಲ್ಲಿದ್ರೆ ಅಲ್ಲಿ ಸುಮ್ಮನಿರಿ, ಮುಂದಿದ್ದವ್ರು ಸುಮ್ಮನಿರಿ. ಇನ್ನೊಂದ್ಸಲ ಅಂತೀರಿ ಜೋರಾಗಿ, ಏನಂತೀರಿ? ಭಾರತ್ ಮಾತಾ ಕಿ. ಒಂದೇ ಒಂದೇ. ಸುಮ್ಮಿದ್ರು ಒಂದೇ, ಇಲ್ಕ 100 ಆಡ್ತೀನಿ ನೋಡ. ಈಗಾಗಲೇ ಎಲ್ಲರೂ ನೀವು ನಿಮ್ಮ ಲಕ್ಷ್ಯ ಡ್ಯಾನ್ಸ್ ಕಡೆ ಅದ. ಹಾಗಾಗಿ ಇಲ್ಲಿ ನಾವು ಏನು ಡ್ಯಾನ್ಸ್ ಮಾಡಿದ್ರು ನಡೆಯಂಗಿಲ್ಲ. ನಿಮಗೆ ಒಂದು ಮಾತು ಹೇಳ್ತೀನಿ, ನೀವೆಲ್ಲರೂ ಪಾಲಕರು ಬಂದಿರಿ, ಮಕ್ಕಳು ಕುಂತೀರಿ. ಈ ಶಿಕ್ಷಣ ಸಂಸ್ಥೆಯವರು ಒಂದು ಅದ್ಭುತ ಕಾರ್ಯಕ್ರಮ ಆಯೋಜನೆ ಮಾಡ್ಯಾರ. ನೀವೆಲ್ಲ ಒಬ್ಬ ಯಾವನೋ ಸಿನಿಮಾ ನಟ ಬಂದ, ಬಿಗ್ ಬಾಸ್ ಹುಡುಗ ಬಂದ ಅಂದ್ರೆ ಸಾವಿರ ಜನ ಈ ವೇದಿಕೆಯೊಳಗೆ ಬರ್ತೀರಿ. ಅವರಿಗಾಗಿ ಕೇಕೆ ಹಾಕ್ತೀರಿ, ಕುಣಿತೀರಿ, ಕಾಯ್ಕೋತ ನಿಲ್ತೀರಿ. ಇದು ಸಾಧನೆ ಅಲ್ಲ. ನಾವು ಇವತ್ತಿಷ್ಟು ಚಂದ ಇಲ್ಲಿ ನಿಂತು ಮಾತಾಡಕತ್ತೀವಿ ಅಂತಂದ್ರೆ ನಿಮ್ಮ ಮಕ್ಕಳು ಚಂದ ಡ್ಯಾನ್ಸ್ ಮಾಡಕತ್ತಾರ ಅಂದ್ರೆ, ನೀವು ಆರಾಮ್ ಕುರ್ಚಿ ಮೇಲೆ ಕುಂತೀರಿ ಅಂತಂದ್ರೆ ನಿಜವಾದ ಈ ದೇಶದ ಸೆಲೆಬ್ರಿಟಿಗಳು ಸೈನಿಕರು ಅನ್ನೋದನ್ನು ನಾವು ಇಲ್ಲಿ ಹೆಮ್ಮೆಯಿಂದ ಇವತ್ತು ನಾವು ಹೇಳಬೇಕಾಗ್ಯದ. ಈ ದೇಶದ ಸೆಲೆಬ್ರಿಟಿಗಳು ಇಬ್ಬರೇ, ಒಬ್ಬ ರೈತ, ಒಬ್ಬ ಸೈನಿಕ. ಅವರಿಬ್ಬರನ್ನು ಗುರುತಿಸೋದು ಅಂತ ಇರತಕ್ಕಂಥ ಪ್ರಜೆ, ಅವರಿಗೆ ಗೌರವ ಕೊಡದೇ ಇರತಕ್ಕಂಥ ಪ್ರಜೆ ಅವನು ಪ್ರಜೆಯಾಗಿರ್ಲಿಕ್ಕೇ ಸಾಧ್ಯ ಇಲ್ಲ. ಅದಕ್ಕೆ ನೀವೆಲ್ಲರೂ ಏನು ಮಾಡಬೇಕಾಗ್ಯದ ಅಂತಂದ್ರೆ, ಇವತ್ತು ನಿಮಗೆ ಗೊತ್ತದೋ ಇಲ್ಲೋ ಗೊತ್ತಿಲ್ಲ, ಈ ನಾಡಿನೊಳಗೆ 100 ಜನ BSF ಗಡಿ ಕಾಯ್ಲಿಕ್ಕೆ ಹೋಗಿದ್ದಾರೆ. ಆದರೆ ನಿಮ್ಮ ನಾಡಿನಿಂದ, ನಿಮ್ಮ ಊರಿನಿಂದ, ಈ ಸ್ಥಳದಿಂದ ಗಡಿ ಕಾಯಕ್ಕೆ ಹೋಗ್ತಿರ್ತಕ್ಕಂಥ ನಿಜವಾದ ನೀವು ಮನೆಯಾಗಿಟ್ಟು ಪೂಜೆ ಮಾಡೋ ದೇವತೆಗಳು, ಲಕ್ಷ್ಮಿಗಳು ದೇವರಲ್ಲ, ಇಲ್ಲಿ ಕುಂತಾರಲ್ಲ, ಇವರಿಬ್ಬರಿಗೆ ನೀವು ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಅವರನ್ನು ನೀವು ಇವತ್ತು ಗೌರವಿಸಬೇಕಾಗಿದೆ. ನಿಮಗೆ ಗೊತ್ತಿಲ್ಲ,
ಏನು ಅನ್ನೋದು ಗೊತ್ತಿಲ್ಲ. ಇವತ್ತು ಅವ್ರು ಹೋದರು ಅಂತಂದ್ರೆ 11 ತಿಂಗಳು ನಿಮ್ಮನ್ನು ನೋಡೋಂಗಿಲ್ಲ, 16 ವರ್ಷ ನಿಮ್ಮ ಮನೆ ನೋಡೋಂಗಿಲ್ಲ. ಜೀವ ಲೆಕ್ಕಿಸ್ತೆ, ಪ್ರಾಣ ಲೆಕ್ಕಿಸ್ತೆ. ಅಲ್ರಿ, ನೀವು ಡ್ಯಾನ್ಸ್ ಮಾಡೋಕೆ ಎಷ್ಟು ಖುಷಿ ಪಡಕತ್ತೀರಿ, ನಾವು ಖುಷಿಯಿಂದ ಡ್ಯಾನ್ಸ್ ಮಾಡ್ಬೇಕಂದ್ರೆ ಅವ್ರ ಗಡಿ ಒಳಗೆ ಗಟ್ಟಿರ್ಬೇಕಾಗ್ತದ. ಅಂಥವ್ರಿಗೆ ನಿಜವಾದ ಅಭಿನಂದನೆಯನ್ನು ಸಲ್ಲಿಸುವಂಥ ಕಾರ್ಯಕ್ರಮ ಇದಾಗ್ಯದ. ಅದಕ್ಕೆ ನಾವು ಶಂಕರ ಭಾರತಿ ಸ್ಕೂಲಿಗೆ ಎಲ್ಲ ಅತಿಥಿಗಳ ಪರವಾಗಿ ತುಂಬ ಹೃದಯದ ತಾವು ಕೂಡ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ, ಇನ್ನೊಂದು ಸಲ ಜೋರಾಗಿ ಕೈಯ ಮ್ಯಾಕೆತ್ತಿ ಜೋರಾಗಿ ಚಪ್ಪಾರೆ ಅಂತ ತಟ್ಟಿಸ್. ಅವರಿಗಾಗಿ ಭಾರತ್ ಮಾತಾ ಕಿ ಎಲ್ಲರೂ ಅನ್ಬೇಕು, ಹುಡುಗರಲ್ಲ, ಒಂದೇ. ಯಾರಿಗಾಗಿದು? ಸೈನಿಕರಿಗಾಗಿ ಅಲ್ಲ, ಈ ನಾಡಿನ ಹೆಣ್ಣು ಮಕ್ಕಳ ಸೈನಿಕರಿಗಾಗಿ ಜೋರಾಗಿ ಚಪ್ಪಾಳೆಯನ್ನು ತಟ್ರಿ. ಈ ನಾಡಿನ ಹೆಣ್ಣು ಮಕ್ಕಳು ಗಡಿ ಕಾಯಲಿಕ್ಕೆ, ದೇಶ ಕಾಯಲಿಕ್ಕೆ ಹೊರಟಿದ್ದಾರೆ ಅಂತಂದ್ರೆ ಬಹುಶಃ ನಮ್ಮ ದೇಶದ ಪ್ರಧಾನಿ ಯಾವುದೋ ಇವತ್ತು ದೊಡ್ಡ ಲೋಕಸಭೆ ಒಳಗೆ ನಿಂತು ಎಲ್ಲೋ ಒಂದು ಹಬ್ಬದೊಳಗೆ ನಿಂತು ಅವ್ರು ದೀಪಾವಳಿ ಮಾಡೋದಿಲ್ಲ. ಪ್ರತಿ ವರ್ಷ ಈ ದೇಶದ ಪ್ರಧಾನಿ ಎಲ್ಲಿ ಮಾಡ್ತಾನೆ ಅಂತಂದ್ರೆ ಜಮ್ಮು ಕಾಶ್ಮೀರದೊಳಗೆ ಯೋಧರ ಜೊತೆಯಲ್ಲಿ ಕುಂತು ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಾನೆ. ಬಹುಶಃ ಇವತ್ತು ಈ ಊರಿನ ನಾಡಿಗೆ ದೀಪಾವಳಿ ಯಾವುದು ಅಂದರೆ ಈ ನಾಡಿನ ಇಬ್ಬರು ಹೆಣ್ಮಕ್ಳು ಸೈನ್ಯಕ್ಕೆ ಕೊಂಟಾರಲ್ಲ, ಅದು ನಿಜವಾದ ದೀಪಾವಳಿ ಅನ್ನುವಂಥದ್ದು. ಅಂಥ ಮಾತೆಯರಿಗೆ ನೀವು ನಿಜವಾಗಲೂ ಕೂಡ ಅಭಿನಂದನೆಯನ್ನು ಸಲ್ಲಿಸಬೇಕು. ಯಾರು ಬಂದಾಗ ಕುತ್ತೆ ಹೊಡೆಯೋದು ಸಾಧನೆ ಅಲ್ಲ. ನಮ್ಮ ಮಕ್ಕಳು ಡ್ಯಾನ್ಸ್ ಮಾಡಾಗ ನೀವು ಮುಂದೆ ಕುಂತು ಮೊಬೈಲ್ ಲೈಟ್ ಹಾಕ್ಕೊಂಡು ಕುಂದೋದು ನಿಜವಾದ ಸಾಧನೆ ಅಲ್ಲ. ನಮ್ಮದು ಏನಾಗ್ಯದ ಅಂದ್ರೆ ನಮ್ಮ ಮಕ್ಕಳು ಡ್ಯಾನ್ಸ್ ಮಾಡಾಗಿಟ್ಟು ವಿಡಿಯೋ ಮಾಡ್ಕೊಳ್ಳೋದು. ನೋಡ್ರಿ, ಇವತ್ತು ನನಗೆ ಭಾಳ ಖುಷಿಯಾಗಿತ್ತೇನೆಂದ್ರೆ ಶಂಕರ ಭಾರತಿ ಸ್ಕೂಲ್ ಬಗ್ಗೆ ಎಲ್ಲ ಸ್ಟಾಫು, ಅಧ್ಯಕ್ಷರಾಗಲಿ, ನಿರೂಪಣೆಕಾರರಾಗಲಿ, ಆಮೇಲೆ ನಮ್ಮ ಹೆಡ್ ಮಾಸ್ಟರ್ ಆಗಲಿ, ವಿಶೇಷವಾಗಿ ಮಹಿಳಾ ಟೀಚರು, ಸಣ್ಣ ಹುಡುಗರು ಓಡಾಡ್ದಂಗೆ ಓಡಾಡಕತ್ತಾರ. ನೀವು ಆರಾಮಾಗಿ ಬಂದು ಕುಂತೀರಿ, ಮಕ್ಕಳಿಗೆ ಡ್ರೆಸ್ ಕೊಡಿಸಿರಿ, ಶಾಲೆ ಕಳಿಸಿರಿ. ನಿಜವಾದ ಮಕ್ಕಳ ಪಾಲಕರು ಯಾರಾದರೂ ಇದ್ದರೆ ಈ ಶಿಕ್ಷಕರು ಅನ್ನುವಂಥದ್ದನ್ನು ನಾವು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಅಂಥ ಶಿಕ್ಷಕರು ನೋಡ್ರಿ, ನನಗೀಗ ನಮ್ಮ ಸರ್ ಹೇಳಕತ್ತಿದ್ರು ಮಾತಾಡುವಾಗ, ಅಜ್ಜೋರ ಒಂದು ಮಾತು ಮರಿತೀನಿ ರೀ, ನೀವು ಹೇಳ್ರಿ ಅಂದ್ರೆ ಅವರು ಏನು ರೀ ಅಂದೆ ನಾನು. ಅವರು ಹೇಳಿದರು, ಅಜ್ಜೋರೇ ಇವತ್ತಿನ ದಿನಮಾನದೊಳಗೆ ಬರೀ ಇಂಗ್ಲೀಷ್ ಶಾಲೆ, ಇಂಗ್ಲೀಷ್ ಮೀಡಿಯಮ್ಮು ಅಂಥೇಳಿ ಇವತ್ತು ನಮ್ಮ ನಾಡಿನೊಳಗೆ ಅದ್ರ ಹಾವಳಿ ಭಾಳ ಆಗ್ಯದ. ಇಂಥ ಸಿಟಿ ಒಳಗೆ, ಇಂಥ ಹಳ್ಳಿ ಒಳಗೆ, ಇಷ್ಟು ಸಂಧಿ ಒಳಗೆ ಸುಮಾರು 300-400 ಹುಡುಗರಿಗೆ ಕನ್ನಡ ಶಿಕ್ಷಣ ಕೊಡಕತ್ತಾರಲ್ಲ, ಅದಕ್ಕೆ ಶಂಕರ ಭಾರತ ಸ್ಕೂಲಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕಾಗಿದೆ. ಅದಕ್ಕೆ ಅಭಿನಂದನೆಯನ್ನು ಸಲ್ಲಿಸಬೇಕಾಗಿದೆ. ಅದ್ಭುತವಾಗಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಆಮೇಲೆ ಈಗ ಮೊದಲು ಪ್ರಾರಂಭ ಮಾಡಿದ್ವು ನಮ್ಮ ಭರತನಾಟ್ಯವೆಲ್ಲ ಹುಡುಗರು, ಬಹುಶಃ ಭಾಳ ಚೆನ್ನಾಗಿ ತಯಾರು ಮಾಡಿದ್ದೀರಿ. ಇವತ್ತು ನಮಗೆ ಹೇಳಿದರು, ಇಲ್ಲಿ ಇದೇ ಶಾಲೆ ಒಳಗೆ ಓದಿರುವಂಥವ್ರು ಇಂಜಿನಿಯರು, ವಿದ್ಯಾರ್ಥಿಗಳು, ಡಾಕ್ಟ್ರು ಎಲ್ಲರೂ ಆಗ್ಯಾರ ಅಂತೇಳಿದರು. ಇವತ್ತು ನಾ ಹೇಳಕತ್ತಿದ್ದಿಷ್ಟೇ, ನಮ್ಮ ದೇಶಕ್ಕೆ ಇಂಜಿನಿಯರ್ನೂ ಕನ್ನಡ ಶಾಲಿನೇ ಕೊಡಬೇಕು, ಡಾಕ್ಟ್ರನ್ನೂ ಕನ್ನಡ ಶಾಲಿನೇ ಕೊಡಬೇಕು, ಪ್ರೈಮರಿ ಶಾಲಿನೇ ಕೊಡಬೇಕು. ಇವತ್ತು ನಮ್ಮ ದೇಶದ ಪ್ರಧಾನಿನೂ ಪ್ರೈಮರಿ ಸ್ಕೂಲ್ನೇ ಕೊಡಬೇಕು. ಆದರೆ ಇವತ್ತು ನಮ್ಮ ದೇಶಕ್ಕೆ ಸೈನಿಕನೂ ಪ್ರೈಮರಿ ಸ್ಕೂಲ್ ಕೊಡಬೇಕು. ಇಡೀ ದೇಶದ ವ್ಯವಸ್ಥೆಯ ತಾಯಿ ಬೇರು ಯಾವುದು ಅಂತಂದ್ರೆ ಅದು ಪ್ರಾಥಮಿಕ ಶಾಲೆ ಅನ್ನುವಂಥದ್ದನ್ನು ನಾವು ಭಾಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಅಂಥ ಪ್ರಾಥಮಿಕ ಶಾಲೆ ಒಳಗೆ ನನಗೀಗ ಒಂದು ಹುಡುಗಿ ಮಾತಾಡುವಾಗ ಅಳಕತ್ತವು, ನೋಡೋರಿಗೆ ಒಂಥರ ಮುಜುಗರ ಅನ್ನಿಸ್ತದ. ಆದರೆ ಆ ಮಕ್ಕಳು ಮತ್ತು ಒಂದು ಶಿಕ್ಷಕರ ಜೊತೆ ಬೆಳೆದ ಅವಿನಾಭಾವ ಸಂಬಂಧ ಅದಲ್ಲ, ಅವರ ಜೊತೆಯಲ್ಲಿ ಒಂದು ನಿಜವಾಗಲೂ ಕೂಡ ಅವ್ರ ಜೊತೆ ಅಟ್ಯಾಚ್ಮೆಂಟ್ ಅಂತ ಕರಿತೀವಲ್ಲ, ಏನು ಸಂಬಂಧ ಬೆಳೆದದಲ್ಲ. ಬಹುಶಃ ನಿಮ್ಮ ಮನ್ಯಾಗ ಇವತ್ತು ನೀವು ದೊಡ್ಡವರಾಗಿ ನಿಮ್ಮ ಗಂಡನ ಮನೆಗೆ ಹೋಗಾಗಿ ಇವತ್ತು ಹೆಣ್ಮಕ್ಳು ಅಳಂಗಿಲ್ಲ. ಎಷ್ಟೋ ಮಂದಿ ಹೆಣ್ಮಕ್ಳು ಗಂಡನ ಮನೆಗೆ ಹೋಗಿ ಕುಣ್ಕೊತ ಹೋಗಕತ್ತಾರೆ. ಈಗ ಮೊದಲು ಅಳ್ಕೊತ ಹೋಗ್ತಿದ್ರಿ ಸರ್, ಈಗ ಇಲ್ಲಿಗೆ ಆರಾಮ್ ನಕ್ಕೊಂತ ಹೋಗ್ತಾರೆ, ಟಾಟಾ ಬಾಯ್ ಬಾಯ್ ಅನ್ಕೊಂತ ಹೋಗ್ತಾರೆ ಈಗೆಲ್ಲ. ಆದರೆ ಇವತ್ತು ಈ ಶಾಲೆ ಒಳಗೆ ಸುಮಾರು ಒಂದು 10-12 ವರ್ಷದ ಹುಡುಗಿ ಶಿಕ್ಷಕರನ್ನ ನೆನೆಸ್ಕೊಂಡು ಅಳ್ತದ ಅಂತಂದ್ರೆ ಈ ಶಾಲೆಯ ಶಿಕ್ಷಕರು ನಿಜವಾಗಲೂ ಇವತ್ತು ಈ ಭಾಗಕ್ಕೆ ಶಿಕ್ಷಣವನ್ನು ಉತ್ತಮ ಶಿಕ್ಷಣ ಕೊಡ್ತಾರೆ ಅನ್ನೋದಕ್ಕೆ ಅದೊಂದು ಕೈಗನ್ನಡಿ ಅನ್ನುವಂಥದ್ದು. ಅವರಿಗೆ ಒಂದು ಸಲ ಜೋರಾಗಿ ಚಪ್ಪಾಳೆಯನ್ನು ತಟ್ರಿ. ಯಾಕೆ ಜೋರಾಗಿ ಚಪ್ಪಾಳೆ ತಡ್ಸಕತ್ತೀನಿ ಅಂದ್ರೆ ನೀವು ಮಾತಕ್ಕಿಂತ ಸೌಂಡ್ ಅದು ಜಾಸ್ತಿ ಆಗಲಿ ಅಂತ. ಆಮೇಲೆ ನಾನು ಇವತ್ತು ನಿಮ್ಮ ಶಾಲೆ ಸಂಬಂಧ ನಾನು ಬೆಂಗಳೂರಾಗಿದ್ದೆ, ಬೆಳಗ್ಗೆ 7 ಗಂಟೆಗೆ ಬಿಟ್ಟು ಭಾಳ ದಿವಸದಿಂದ ಹೇಳ್ಯಾರ, ನಾನಿಲ್ಲಿ ಬರಬೇಕು ಅಂತ ಬಂದೆ. ಅದು ನನಗೆ ಸಾರ್ಥಕ ಅನಿಸಿತ್ತು ಏನು ಅಂತಂದರೆ ವೇದಿಕೆ ಮೇಲೆ ಕುಂತು ಹೊಗಳೋದು ಅಂತಲ್ಲ, ನಿಜವಾಗ್ಲೂ ನಾನು ಹೇಳಕತ್ತಿದ್ದೆ ನಮ್ಮ ಉಭಯ ಸಹೋದರಿಯರಿಗೆ, ನಾವೆಲ್ಲ ಟ್ರೈನಿಂಗ್ ಒಂದು ಸರ್ವಿಸ್ ಮುಗಿದು 15 ವರ್ಷ ಆಗಿ 16 ವರ್ಷ ಆಗಿ ರಿಟೈರ್ಡ್ ಆಗಿ ಬಂದ ಮೇಲೆ ಸನ್ಮಾನ ಮಾಡೋದು ನಮ್ಮ ದೇಶದ ಪದ್ಧತಿ. ನಮ್ಮ ರಾಜ್ಯದೊಳಗೆ ಒಂದು ಗೂಡಿಸ್ಕೊಂಡು ಬಿಟ್ಟಿವಿ. ಮುಗಿದು ಜೀವಂತ ಬಂದರೆ ಸನ್ಮಾನ ಮಾಡೋದು.
ಇಲ್ಲ ಅಂದ್ರೆ ಇಲ್ಲ. ಆದರೆ ಇವತ್ತು ಈ ಶಾಲೆ ಈ ಶಿಕ್ಷಣ ಸಂಸ್ಥೆ ಏನು ಮಾಡಕತ್ತದಂದ್ರೆ ನೀವು ಹೋಗಕತ್ತೀರಿ ಅಂತಂದ್ರೆ ನೀವು ಅಲ್ಲಿ ಅದೀರಿ ಅಂತಂದ್ರೆ ಗಡಿ ಒಳಗೆ ನಿಂತೀರಿ ಅಂದ್ರೆ ಇಲ್ಲೆಲ್ಲ ಸೇರಿದವರು ಅವರಿಗಾಗಿ ದಿನ ನಿಮ್ಮ ತಂದೆ ತಾಯಿಗೆ ಪ್ರಾರ್ಥನೆ ಮಾಡ್ತೀರಿ ಗೊತ್ತಿಲ್ಲ. ದೇವರು ಮುಂದೆ ನಿಂತು ಇಲ್ಲಿ ನಾಡಿನಿಂದ ಕಳಿಸಿರುವಂಥ 2 ಯುವತಿಯರು ಜೀವಂತವಾಗಿ ಅತ್ಯಂತ ದೇವ ಸೇವೆ ಯಶಸ್ವಿ ಮಾಡಿ ಈ ನಾಡಿಗೆ ಬಂದು ಇದೇ ಶಾಲೆ ಒಳಗೆ ಸನ್ಮಾನಗೊಳ್ಳುವಂಥ ದಿನಗಳು ಈ ಶಿಕ್ಷಣ ಸಂಸ್ಥೆ ಮಾಡಲಿ ಅನ್ನುವಂಥ ತನ್ನ ಈ ವೇದಿಕೆ ಮೂಲಕ ಹಾರೈಸ್ತಾನೆ. ಆಮೇಲೆ ವಿಶೇಷವಾಗಿ ನಮ್ಮ ತಹಶೀಲ್ದಾರ್ ಸಾಹೇಬರು, ನಮ್ಮ AD ಅಮರಾವತಿ ಸರ್ ಅವರು ಭಾಳ ಅವರು ತಹಶೀಲ್ದಾರ್ ಸಾಹೇಬ್ರನ್ನ ಕಾಣಂಗಿಲ್ಲ. ಹೆಂಗೆ ಕಾಣಂಗಿಲ್ಲ ಅಂದ್ರೆ ಅವರು ಅತ್ಯಂತ ಸುಸಂಸ್ಕೃತ ವ್ಯಕ್ತಿಗಳು, ಅತ್ಯಂತ ಸದುವಿನದವರು. ಅವ್ರು ನೋಡ್ರಿ ಒಬ್ಬ ತಾಲೂಕು ದಂಡಾಧಿಕಾರಿಗಳಾಗಿ ಸುಮಾರು 3-4 ತಾಸು ನಿಮ್ಮ ಜೊತೆಗೆ ಕುಂದಿರ್ತಾರ ಅಂತಂದ್ರೆ ಅವರ ಸರಳತೆಯನ್ನು ನಾವು ಗುರುತಿಸ್ಬೇಕು. ಆಮೇಲೆ ಇವರಂತರೂ ನಿಮಗೆ ಮನೆ ಮಾತು ಇವರೆಲ್ಲರೂ ನಾನು ಅನ್ನಕತ್ತಿದ್ದೆ, ಯಾರ್ಯಾರು ಮಾತಾಡ್ತಾರೆ ಎಲ್ಲರೂ ನನ್ನ ಗುರುಗಳು ಅನ್ನಕತ್ತಾರ. ಬಹುಶಃ ನಾಲ್ತೊಡಕ್ಕೆ ಈ ಕಡೆ ಭಾಗಕ್ಕೆ ಅವ್ರು ನನಗೆ ಹೇಳಿದ್ರು ಕೊಡೆಕಲ್ಲಾಗಲೂ ನಿಮ್ಮ ಶಿಷ್ಯರದ ರೀ ಅಂತೇಳಿದ್ರು. ತಾಲೂಕಿಗೆ ಅನ್ನದಾತರು ಅಂತ ಹೇಳಕತ್ತಾರ. ಆಮೇಲೆ ಈ ತಾಲೂಕಿಗೆ ಅನ್ನದಾತನವರು ಭಾಳ ಚಲೋ ಮಾತಾಡಿದ್ರಿ. ಸಚಿನ್ ತೆಂಡೂಲ್ಕರ್ ಉದಾಹರಣೆ ಕೊಟ್ಟು ಭಾಳ ಚಲೋ ಮಾತಾಡಿದ್ರಿ. ನಿಮಗೆ ಭಾಳ ಲಕ್ಷ್ಯ ಕೊಡಲಿಲ್ಲ ನೀವು. ಯಾವ ಮನುಷ್ಯ ಯಾವ ಬಾಲಿಗೆ ಔಟ್ ಆಗಿದ್ದ ಒಳ್ಳೆ ಜೀವನದಾಗ ಆ ಬಾಲಿಗೆ ಔಟ್ ಆಗದೆ ಅಂತ ಒಬ್ಬ ವ್ಯಕ್ತಿ ಯಾರಾದ್ರೂ ಇದ್ರೆ ಜಗತ್ತಿನೊಳಗೆ ಸಚಿನ್ ತೆಂಡೂಲ್ಕರ್ನ ಮಾತು ಹೇಳಿದರು. ಅಂದರೆ ನೀವು ಎಲ್ಲಿ ಫೇಲ್ ಆಗಿರ್ತೀರಿ ಅಲ್ಲೇ ಸಾಧಿಸಿ ತೋರುವಂಥದ್ದು ಈ ದೇಶದ ಒಂದು ಗುಣ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆಮೇಲೆ ಈ ಶಿಕ್ಷಣ ಸಂಸ್ಥೆ ಅತ್ಯಂತ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಭಾಳ ಸಂಭ್ರಮವಾಗಿ ಕಾರ್ಯಕ್ರಮ ಮಾಡಕತ್ತೀರಿ. ಇನ್ನು ಮುಂದಿನ ದಿನಮಾನದೊಳಗೆ ನಮ್ಮ ಬಸವರಾಜ್ ಹೇಳ್ದಂಗೆ ಇನ್ನು ಚಲೋ ದೊಡ್ಡ ಸಾಲಿ ಹೊರಗಾಗಿ ಅದ್ಭುತವಾಗಿ ನಾಡ ತಿರುಗಿ ನೋಡುವಂಥ ಈ ದೇಶಕ್ಕೆ ಅತ್ಯಂತ ಮುತ್ತು ರತ್ನಗಳನ್ನು ಕೊಡುವಂಥ ಈ ನಾಡಾಗಲಿ, ಈ ಒಂದು ಶಿಕ್ಷಣ ಸಂಸ್ಥೆ ಬೆಳೀಲಿ. ಇದಕ್ಕೆಲ್ಲರಿಗೂ ಕೂಡ ಆಮೇಲೆ ನಮ್ಮ ಅಧ್ಯಕ್ಷರಾಗಿಂತೂ ಗೋವಿಂದ ಗೌಡ ತಾತರೆಡ್ಡಿ ಅವರು ಆಮೇಲೆ ಪಾಪ ವೇದಿಕೆ ಮೇಲೆ ಬರೋಂಗಿಲ್ಲ, ಭಾಳ ದೂರ ಕುಂತು ಸಮಾಧಾನದಿಂದ ಎಲ್ಲರನ್ನೂ ಮ್ಯಾಕ್ ಕಳಿಸಿ ತಾನು ಕಾರ್ಯಕ್ರಮ ಮಾಡ್ತಿರ್ತಾರೆ. ನಾನು ಟೈಮ್ ಭಾಳ ತೊಗೊಂಡೀನಿ. ಯಾಕೆ ತೊಗೊಂಡೀನಿ ಅಂತಂದ್ರೆ ಎಲ್ಲವೂ ಸರಿ ಮಾಡ್ಬೇಕು, ಅಷ್ಟ್ರ ಪರವಾಗಿ ನಾವು ಒಂದಿಷ್ಟು ಸರಿ ಮಾಡ್ಬೇಕಾಗ್ಯದ. ಅದಕ್ಕೆ ನಾನು ಒಂದಿಷ್ಟು ವೇಳೆ ಭಾಳ ತೊಗೊಂಡೀನಿ. ಏನು ಚಿಂತೆ ಮಾಡಬೇಡ್ರಿ, ಆರಾಮಾಗಿ ಕುಂತು ಇನ್ನೊಂದು 2-3 ತಾಸು ನಿಮ್ಮ ಮಕ್ಕಳ ಜೊತೆಗೆ ನಿಮ್ಮ ಶಿಕ್ಷಕರ ಜೊತೆಗೆ ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡಿರಿ. ಮಕ್ಕಳಿಗಾಗಿ ಆಸ್ತಿ ಮಾಡೋದಕ್ಕಿಂತ ಮಕ್ಕಳನ್ನೇ ಆಸ್ತಿ ಮಾಡುವಂಥ ಸಂಕಲ್ಪ ಹೊತ್ತು ನೀವು ಮಕ್ಕಳಿಗೆ ಮನೆಗೆ ಹೋಗ್ರಿ, ಜೀವನ ಸಾರ್ಥಕ ಆಗ್ತದೆ ಅನ್ನುವಂಥ ಮಾತನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.